ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದು ಮನೆಯಲ್ಲಿ ತುಂಬ ಸುಲಭವಾಗಿ ಜೋಳದ ರೊಟ್ಟಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಬಟ್ಲನ್ನು ಇಟ್ಕೋತಾ ಇದ್ದೀನಿ. ಈ ಬಟ್ಲಿಗೆ ನಾನು 1.5 ಕಪ್ಪಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ನಾವು ಇದಕ್ಕೆ ನೀರನ್ನ ಸೇರಿಸ್ಕೊಳ್ಳೋಣ. ನೀರನ್ನು ಸೇರಿಸಿದಾದ್ಮೇಲೆ ಇದಕ್ಕೆ 1/4 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಉಪ್ಪನ್ನು ಸೇರಿಸ್ಬಿಟ್ಟು ನೀರು ಚೆನ್ನಾಗಿ ಕುದಿಲಿಕ್ಕೆ ಇಟ್ಟಿದ್ದೀನಿ. ನಂತರ ನಾನಿಲ್ಲಿ ಜೋಳದ ಹಿಟ್ಟನ್ನು ಜರಡಿ ಹಿಡಿದ್ಬಿಟ್ಟು 1 ಜಾಮೂನ್ ಬಟ್ಲಷ್ಟು ಜೋಳದ ಹಿಟ್ಟನ್ನು ಕುದೀತಾ ಇರೋ ನೀರಿಗೆ ಸೇರಿಸ್ಕೊಂಡಿದ್ದೀನಿ. ಕುದಿಯೋ ಅಂತ ಟೈಮಲ್ಲಿ ಈ ರೀತಿ ಹಿಟ್ಟನ್ನು ಒಡೆದ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಇದು ಚೆನ್ನಾಗಿ ಕುದ್ದಿದೆ. ಒಂದು 3 ರಿಂದ 4 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ. ಈ ರೀತಿ ಕುದ್ದಿರೋ ಅಂತ ಹಿಟ್ಟನ್ನು ಚೆನ್ನಾಗಿ ನಾವು ಮುದ್ದೆ ತರ ತಿರುಕೋಬೇಕು. ಈ ರೀತಿ ತಿರುವಿದಾದ್ಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನ ನಾನೀಗ ಕಟ್ಟೆ ಮೇಲೆ ಸೇರಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು. ತುಂಬಾ ಬಿಸಿ ಇರುತ್ತೆ. ಬಿಸಿ ಇರೋ ಹಿಟ್ಟನ್ನ ಮುಟ್ಟಕ್ಕೆ ಹೋಗ್ಬಾರ್ದು. ಸ್ವಲ್ಪ ಉಗುರು ಬೆಚ್ಚಗಾಗೋ ರೀತಿನಲ್ಲಿ ಇದನ್ನ ಹರಡ್ಬಿಟ್ಟು ನೀವು ಬೇಷನ್ನಲ್ಲಾದ್ರೂ ಹರಡ್ಕೊಳ್ಳಿ. ನಾನಿಲ್ಲಿ ಗ್ಯಾಸ್ ಕಟ್ಟೆ ಮೇಲೆ ಇರೋದ್ರಿಂದ ಗ್ಯಾಸ್ ಕಟ್ಟೆ ಮೇಲೆನೆ ಹಾಕೊಂಡಿದ್ದೀನಿ. ಈ ರೀತಿ ಎಲ್ಲದನ್ನು ತೆಗೆದ್ಬಿಟ್ಟು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಈಗ ನಾನು ಇದನ್ನ 1 ಸ್ಪೂನಿಂದ ಈ ರೀತಿ ಆಡ್ಕೋತಾ ಇದ್ದೀನಿ, ಸ್ವಲ್ಪ ತಣ್ಣಗಾಗ್ಲಿ ಅಂತ ಹೇಳ್ಬಿಟ್ಟು. ಇದು ಯಾವ ರೀತಿ ತಣ್ಣಗಾಗಬೇಕಂದ್ರೆ ಉಗುರು ಬೆಚ್ಚಗಿರಬೇಕು. ನಿಮಗೆ ನಾದಲಿಕ್ಕೆ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರ್ದು. ಅಷ್ಟು ಬಿಸಿ ಇರೋವಾಗ ಇದನ್ನ ನಾವು ಚೆನ್ನಾಗಿ ಚಪಾತಿ ಹಿಟ್ಟಿನ ಥರ ನಾದ್ಕೋಬೇಕು. ಗಂಟು ಎಲ್ಲ ಏನಾದರೂ ಇದ್ದರೆ ಒಡೆದೋಗೋ ಥರ ಈ ರೀತಿ ಹಿಟ್ಟು ಚೆನ್ನಾಗಿ ಹೊಂದ್ಕೊಳ್ಳೋ ಥರ ನಾವು ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೋಬೇಕು. ನೋಡಿ, ನಾನು ಈ ರೀತಿ ನಾದ್ತಾ ಇದ್ದೀನಿ. ಈ ರೀತಿ ನಾದಿದ್ದಾದ್ಮೇಲೆ ಈ ರೀತಿ ಉಂಡೆ ಕಟ್ಕೊಂಡ್ಬಿಟ್ಟು ಈ ರೀತಿ ಇಟ್ಕೋಬೇಕು. ಈಗ ನಮಗೆ ಜೋಳದ ರೊಟ್ಟಿ ಬಡಿಯಕ್ಕೆ ಬರೋದಿಲ್ಲಪ್ಪ ಅನ್ನೋಂಥವ್ರು ಕೂಡ ಈ ವಿಧಾನದಲ್ಲಿ ಮಾಡಿಕೊಂಡು ಚಪಾತಿ ಲಟ್ಸೋ ಥರನೇ ಇದನ್ನ ಲಟ್ಟಿಸ್ಕೋಬಹುದು. ಯಾವುದೇ ರೀತಿಯಾಗಿ ಅರ್ಗು ಮೂಲೆ ಅರ್ಧೋಗೋದಾಗ್ಲಿ ಆ ರೀತಿ ಎಲ್ಲ ಏನೂ ಆಗೋದಿಲ್ಲ. ನೋಡ್ತಾ ಇರ್ಬೋದು ನೀವು. ನಾನು ಈಗ ಉಂಡೆನ ಮಾಡಿಕೊಂಡು ಅದನ್ನ ಸ್ವಲ್ಪ ಈ ರೀತಿ ಅಗಲವಾಗಿ ಮಾಡ್ಕೋತೀನಿ. 1-2 ಸಲ ಇದನ್ನ ನಾನು ತಟ್ಕೋತೀನಿ. ಯಾಕಪ್ಪ ಅಂತಂದ್ರೆ ರೌಂಡ್ ಶೇಪಲ್ಲಿ ಬರಲಿ ಅಂತ ಹೇಳ್ಬಿಟ್ಟು ಕೆಳಗಡೆ ಇಟ್ಟು ಹಾಕೊಂಡು ಈಗ ಇದನ್ನ ಒಂದೆರಡು ರೌಂಡ್ ಅಷ್ಟೇ ಈ ರೀತಿ ತಟ್ಕೋತಾ ಇದ್ದೀನಿ. ಈ ರೀತಿ ತಟ್ಟಿದ್ದಾದ್ಮೇಲೆ ನೀವು ಏನು ಚಪಾತಿ ಲಟ್ಸೋ ಅಂತಹ ಲಟ್ಟಣಿಗೆ ಇರುತ್ತಲ್ಲ, ಅದರಿಂದ ಈ ರೀತಿ ಉಜ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ತುಂಬಾ ಚಪಾತಿ ತರನೇ ಇದನ್ನ ತುಂಬಾ ಸುಲಭವಾಗಿ ಮಾಡ್ಕೋಬಹುದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ, ಎಷ್ಟು ಅಗಲ ಬೇಕೋ ಅಷ್ಟು ಅಗಲವಾಗಿ ಇದನ್ನ ಉಜ್ಕೋಬಹುದು. ಯಾವುದೇ ರೀತಿಯಾಗಿ ಕಿತ್ತೋಗೋದಾಗ್ಲಿ ಅರ್ಧೋಗೋದಾಗ್ಲಿ ಏನೂ ಆಗೋದಿಲ್ಲ. ನೋಡಿ, ನಾನು ಎಷ್ಟು ದೊಡ್ಡ ರೊಟ್ಟಿನ ಉಜ್ಜಿದ್ದೀನಿ. ಈಗ ಹೆಂಚು ಚೆನ್ನಾಗಿ ಕಾದಿದೆ. ಕಾದಿರೋ ಅಂಥ ಹೆಂಚಿಗೆ ಉಜ್ಜಿರೋ ಅಂತಹ ಜೋಳದ ರೊಟ್ಟಿನ ಹಾಕೋತಾ ಇದ್ದೀನಿ. ಹೆಂಚಿನ ಮೇಲೆ ಹಾಕಿದ್ದಾದ್ಮೇಲೆ ಇದಕ್ಕೆ ಒಂದು ಬಟ್ಟೆ ಸಹಾಯದಿಂದ ಸ್ವಲ್ಪ ನೀರನ್ನ ಹಚ್ಚಬೇಕು ಈ ರೀತಿ. ಯಾಕಂದರೆ ಮೇಲೆ ಕೆಳಗೆ ಜೋಳದ ಹಿಟ್ಟನ್ನು ಸೇರಿಸ್ಕೊಂಡಿರ್ತೀವಲ್ಲ ನಾವು ಉಜ್ಜಬೇಕಾದ್ರೆ, ಆ ಹಿಟ್ಟು ಹೋಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರನ್ನು ಹಚ್ಚಬೇಕು. ನೀರನ್ನು ಹಚ್ಚೋದ್ರಿಂದ ರೊಟ್ಟಿ ಸ್ಮೂತಾಗೂ ಬರುತ್ತೆ ಮತ್ತು ಚೆನ್ನಾಗೂ ಕೂಡ ಇರುತ್ತೆ. ಚೆನ್ನಾಗಿ 2 ಕಡೆನೂ ಬೇಯಿಸ್ಕೊಂಡ್ರೆ ತುಂಬ ಸುಲಭವಾಗಿ ಜೋಳದ ರೊಟ್ಟಿ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬಿಟ್ಟು. ಇನ್ನು ನಾನು ಮಿಕ್ಕಿರೋ ಎಲ್ಲ ಜೋಳದ ಹಿಟ್ಟನ್ನು ಕೂಡ ಇದೇ ರೀತಿ ಉಜ್ಜಿ ತೋರಿಸ್ತಾ ಇದ್ದೀನಿ. ಎಷ್ಟು ಸಾಫ್ಟ್ ಆಗಿ ಎಷ್ಟು ಮೆತ್ತಗೆ ಬಂದಿತ್ತು. ಇನ್ನು ನೀವು ಇದು ಗಟ್ಟಿಯಾಗಿ ಬೇಕು, ನಮಗೆ ಖಡಕ್ ರೊಟ್ಟಿ ಬೇಕು ಅಂತ ಅಂದರೆ ನೀವು ಇದನ್ನ ಸ್ಟವ್ ಮೇಲೇನೆ ಹಿಂದ್ಗಡೆ ಬಿಸಿ ಇರೋಂಥ ಜಾಗದಲ್ಲಿ ಇಟ್ಬಿಟ್ರೆ ಅದು ಕಟ್ಟುಗ್ ರೊಟ್ಟಿ ತರ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು. ನಾನು ಈಗ ಇದನ್ನ ಸರ್ವ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೀವು ಕಾಂಬಿನೇಷನ್ ಆಗಿ ಶೇಂಗಾ ಚಟ್ನಿ, ಕೆಂಪು ಚಟ್ನಿ ಅಥವಾ ಬದನೆಕಾಯಿ ಎಣ್ಗಾಯಿ ಅಥವಾ ಬದನೆಕಾಯಿ ಪಲ್ಯ ಯಾವ್ದು ಬೇಕಾದರೂ ಮಾಡ್ಕೋಬಹುದು. ಆದರೆ ನಾನಿಲ್ಲಿ ಮನೆಯಲ್ಲಿ ಸೊಪ್ಪು ಸಾಂಬಾರು ಮಸ್ಸೊಪ್ಪಿತ್ತು ಅಂತ ಹೇಳ್ಬಿಟ್ಟು ಮಸ್ಸೊಪ್ಪಿಗೆ ಮಾಡಿದ್ದೆ. ಹಂಗಾಗಿ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಷ್ಟೇ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.